ನಾವು ಐಕ್ಯಾಗ ಹೋಗ್ತಾ ಇದ್ದೀವಿ ನೋಡಿ. ಸುಗುಣ ಇದ್ದಾಳೆ, ವರುಣ ನೋಡ, ವರುಣ ಇದ್ದಾನೆ, ನಾನಿದ್ದೀನಿ, ಇವ್ರು ನಮ್ಮ ಅಣ್ಣ, ಸುಗುಣ ಅವರ ಗಂಡ, ನಮ್ಮ ದೊಡ್ಡಪ್ಪನ ಮಗ. ಅವ್ರಿಗೆ ನಾಚಿಕೆ ಜಾಸ್ತಿ ನೋಡಿ. ದಯವಿಟ್ಟು ಕಾರಲ್ಲಿ ಕೂತ್ಕೊಂಡಾಗ ಎಲ್ಲರೂ ಬೆಲ್ಟ್ ಹಾಕ್ಕೊಳ್ಳಿ. ನಾನು ಬೆಲ್ಟ್ ಹಾಕ್ಕೊಳಕ್ಕೆ ತೋರ್ಸಕ್ಕಂತಾನೆ ಸುಗುಣ ಮುಂದೆ ಕೂತ್ಕೊ ಅಂತ ಹೇಳಿದ್ಲು. ಯಾರು ಬೆಲ್ಟ್ ಹಾಕ್ಕೊಳ್ದೆ ಕೂತ್ಕೊಳ್ಬೇಡಿ ನೋಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ. ಇದು ಐಕ್ಯ ಶೋರೂಮು, ಐಕ್ಯ ಓಮ್ ಫರ್ನಿಷಿಂಗ್ಸ್ ಅಂತ ಇದೆ. ಪ್ರತಿಯೊಂದು ಪಾತ್ರೆ ಎಲ್ಲ ಇದೆಯಂತೆ, ನಾನು ನೋಡಿಲ್ಲ. ನಡೀರಿ ಒಳಗೆ ಹೋಗೋಣ ಈಗ, ಏನಂತ ನೋಡೋಣ. ನಾನು ಫಸ್ಟ್ ಟೈಮ್ ಬಂದಿರೋದು, ನಿಮಗೆ ತೋರಿಸೋಣ ಅಂಥೇಳಿ. ನೋಡಿ ಪಾರ್ಕಿಂಗು, ನೋಡಿ ಎಂಟ್ರೆನ್ಸ್ ಅಂತ ನೋಡಿ ಹೇಗೆ ಬರ್ತಿದ್ದಾರೆ ನೋಡಿ. ನೋಡಿ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರನೇ ನೋಡಿ ಮೆಟ್ರೋ ಟ್ರೈನ್ ಹೋಗ್ತಾ ಇದೆ. ತುಂಬ ದೊಡ್ಡ ಶೋರೂಮ್ ಅಂತೆ, ನೋಡಿಲ್ಲ, ಒಳಗೆ ಹೋಗೋಣ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನಗಲ್ಲ, ಎಲ್ರಿಗೂ ಸಪೋರ್ಟ್ ಮಾಡಿ. ನೋಡಿ ಚೆಕಿಂಗ್ ಮಾಡ್ತಾರೆ. ಸುಗುಣ ಏನಾರು ಬಾಂಬ್ ಗಿಂಬ್ ಎತ್ಕೊಂಡು ಬಂದಿದ್ದಾಳ ಅಂತೇಳಿ. ಬಾಂಬ್ ಏನೂ ಇಲ್ಲ ಅಂಥೇಳಿ ಚೆಕಿಂಗ್ ಮಾಡಿ ಬಿಟ್ಟರು. ಏನಿದು ಶೂ ಇಡೋದಕ್ಕೆ ನೋಡಿ, ಚಪ್ಪಲ್ಲು ಶೂ ಇಡೋದು. ಐಕ್ಯ ಅಂಥೇಳಿ ಇಲ್ಲಿ ಶೋರೂಮು. ಏನೋ ನಾನು ಫಸ್ಟ್ ಟೈಮ್ ಬರ್ತಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಗಮ್ಮ ಕಂಟಿಸ್ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಮುದ್ದು ನಾಯಿಮರಿಗಳು.
ನಮ್ಮ ಅಣ್ಣನೂ ವರುಣ ಬರ್ತಾ ಇದ್ದಾರೆ ಕಾರ್ ಪಾರ್ಕಿಂಗ್ ಮಾಡಿ. ಸ್ಟಾರ್ಟಿಂಗ್ ಇದ್ರಲ್ಲಿ ಹೋಗೋದಕ್ಕೆ ಭಯ ಆಗ್ತಿತ್ತು, ಇವಾಗ ಹೋಗಿ 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 ಅಭ್ಯಾಸ ಆಯಿತು. ಮನೆಗೆ ಬೇಕಾಗಿರೋ ಇಂಟೀರಿಯರ್ ಯಾರಾದರೂ ಹೊಸ ಮನೆ ಕಟ್ಟಿರೋರಿಗೆ ಇಂಟೀರಿಯರ್ ಮಾಡಿಸೋದಾದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನೋಡೋಣ ಬನ್ನಿ, ತೋರಿಸ್ತೀನಿ. ನೋಡಿ, ಇದು ಮೆಟ್ರೋ ಸ್ಟೇಷನ್ನು. ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇಳಿದ್ರೆ ನಡ್ಕೊಂಡೇ ಒಳಗೆ ಬರ್ಬೋದು. ನೋಡಿ, ಐಕ್ಯ. ಪ್ರೈಸಸ್ ಅದೇ ತೋರಿಸಿದ್ದೀನಿ, ನಾನು ಏನು ಹೇಳಲ್ಲ, ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ ಅಂತಾರೆ. ನನ್ನ ಯೂಟ್ಯೂಬ್ಗೆ ಅಂತ ಕಿಡ್ಸ್ ಮೆನು 99 ರೂಪೀಸ್ ಐಕ್ಯ. ನಮ್ಮ ವರುಣ, ಸುಗುಣ, ನಮ್ಮ ಅಣ್ಣ ಬಾಲ್ಚಂದರು, ಬಾಲಿ ಅನ್ನೋದು ನಾವು, ಅವರೆಲ್ಲ ಎಷ್ಟು ನನ್ನ ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ತಾರೆ ನೋಡಿ. ಏನೋ ಆಗಲೇ ನೋಡೋಕ್ಕೆ ಶುರು ಮಾಡಿದ್ಲು. ಇನ್ನೇನು ದೀಪಾವಳಿಗೆ ಬಂತಲ್ವ ನೋಡಿ, ದೀಪಾವಳಿಗೆ ಎಷ್ಟು ಚೆನ್ನಾಗಿದೆ ನೋಡಿ ದೀಪ. ಇದ್ರೊಳಗಡೆ ಈ ದೀಪ ಇಡೋದು 299 ರೂಪಾಯಿ. ತುಂಬ ಭಾರ ಇದೆ. ಅಲ್ಯೂಮಿನಿಯಂ ಅಲ್ಲ, ಹಿತ್ತಾಳೆ ಅಲ್ಯೂಮಿನಿಯಂ ಅಂತ ಹಾಕಿದಾರಾ? ಹ್ಞೂ ಸರಿ, ಅದನ್ಸುತ್ತೆ. ಎಲ್ಲೆಲ್ಲಿ ಮ್ಯಾಪು, ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಏನು ಅಂತೇಳಿ ಇದೆ. ಒಂದು ವೀಡಿಯೋದಲ್ಲೆಲ್ಲ ತೋರ್ಸೋಕ್ಕಾಗಲ್ಲ. ಇದೇನು ವರುಣ? ಪೆನ್ಸಿಲ್ಸ್, ಸ್ಕೇಲ್, ಪೇಪರ್ ಸ್ಕೇಲ್. ಹ್ಞೂ ಸರಿ ಸರಿ. ನೋಡಿ, ಇದು ಯಾರಾದರೂ ಹೊಸ ಮನೆ ಕಟ್ಟಿರೋರಿಗೆ ಇಂಟೀರಿಯರ್ ಮಾಡಿಸೋದಾದರೆ ನೋಡಿ ಯಾವ ಥರ ಅಂತೇಳಿ ನೋಡಿ, ಏನೇನು ಸಿಗುತ್ತೆ ಅಂಥೇಳಿ ನೋಡಿ. ನಮ್ಮ ಸಣ್ಣ ಪುಟ್ಟ ಫ್ಯಾಮಿಲಿ ಅಂದರೆ ನಮ್ಮ ಹತ್ರ ಎಲ್ಲ ತುಂಬ ದುಡ್ಡಿರೋರ್ಗೆ ಆಗಲ್ಲ. ಇದು ಸ್ವಲ್ಪ ದುಡ್ಡಿರುತ್ತಲ್ವ ಅಂಥವ್ರಿಗೆ ಸರಿ, ನಮಗೆ ತುಂಬ ದುಡ್ಡಿರೋರ್ಗೆ ಆಗಲ್ಲ. ಡೈನಿಂಗ್ ಟೇಬಲು, ಅದ್ರ ಮೇಲೆ ಎಲ್ಲ ರೇಟ್ಗಳು ಹಾಕಿದ್ದಾರೆ. ನಮಗಿಷ್ಟು ಕಡಿಮೆದಾಗಲ್ಲ, ನಮಗಿನ್ನೂ ರೇಟ್ ಜಾಸ್ತಿ ಬೇಕು. ನಮಗೆ ಬೇಡ ಇದು, ಸುಮ್ಮನೆ ವೀಡಿಯೋಗೆ ತೋರಿಸ್ತಿರೋದಷ್ಟೇ ನಾನು. ನೋಡಿ, ಇದೊಂದು ಮನೆಯೇ 3000 ರೂಪಾಯಿ ಹಾಕಿದ್ದಾರೆ ನೋಡಿ. ನೋಡಿ, OTG ಎಲ್ಲ ಒಂದರಲ್ಲೇ ಬಂದ್ಬಿಡುತ್ತೆ. OTG 20,000 ರೂಪಾಯಿ ಹಾಕಿದ್ದಾರೆ. ಓವನ್ ಏನೋ 20,000. ನೋಡಿ, ಸುಗುಣ ಎಷ್ಟು ಹೆಲ್ಪ್ ಮಾಡ್ತಿದ್ದಾಳೆ.
ಸೈಡ್ ಇದಿಷ್ಟು ಇದು ಕಿಚನ್ ತೆಗೆ ಇಷ್ಟು ಅಷ್ಟು ಫೋಟೋ ತೆಗೆ ಯಾವ್ದು ಬೇಕು ಅದ ಇದೆ ಬೇಕಾ ಒಂದು ಈ ಕಿಚನ್ ಅಂತ ಹಾಕಿದ್ದಾರೆ ಐಡಿಯಾ, ಆದರೆ ನನ್ನ ಮನೆಯೇ ಇಷ್ಟು ದೊಡ್ಡದಿದೆ ಎಲ್ಲ ಸೇರಿ. ನೋಡಿ ಅದು ಕಿಚನ್ನು, ಇದು ಬೆಡ್ರೂಮು. ಒಂದು 5 ದಿನ ಬೇಕು ಅನಿಸುತ್ತೆ ಫುಲ್ ವೀಡಿಯೋ ತೋರಿಸ್ಬೇಕಾದ್ರೆ. ಮೇನ್ ತೋರಿಸ್ತೀನಿ. ಮನೆ ಕಟ್ತಾ ಇರ್ತಾರಲ್ಲ ಅವ್ರಿಗೆ ಸರಿ. ನಾನು ಜೋರಾಗಿ ಮಾತಾಡಿದ್ರೆ ಇಲ್ಲಿ ಎಲ್ಲರೂ ನನ್ನೇ ನೋಡ್ತಾರೆ ಅಂಥೇಳಿ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ತುಂಬ ಥರ ಡಿಸೈನ್ ಮಾಡಿಟ್ಟಿದ್ದಾರೆ, 1 2 ಅಲ್ಲ. ಅದು ದೊಡ್ಡ ಕಿಚನ್ ತೋರಿಸುತ್ತಲ್ಲ ನೋಡಿ, ಇದು ಸಣ್ಣ ಕಿಚನು, ಇದು ಸ್ಟೋರ್ ರೂಮ್ ಥರ ಕಿಚನ್. ನೋಡಿ ಮನೆಯೇ 1800 ರೂಪಾಯಿ. ಯಾರು ಎತ್ಕೊಂಡು ಹೋಗ್ತಾರಂತ ಅಂಟಿಸ್ಬಿಟ್ಟಿದ್ದಾರೆ, ಏನೋ ತೆಗಿಯೋಕ್ಕಾಗಲ್ಲ ನೋಡಿ. ಎಷ್ಟು ಬರೀ ಅದೇ ಇದೆ. ಇದು ಲಿವಿಂಗ್ ಏರಿಯಾದು ಐಡಿಯಾಸ್. ಬೆಡ್ರೂಮ್ದು ಐಡಿಯಾ ಅಂತೆ. ಅದೇ ಮನೆ ಕಟ್ಟೋರಿಗೆ ಸ್ವಲ್ಪ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ ಅಷ್ಟೆ. ಬಟ್ಟೆ ನೋಡಿ, ಇದು ಬಟ್ಟೆಗೆಲ್ಲ ಏನಾದರೂ ಧೂಳು ಬೆತ್ಕೊಂಡಿರುತ್ತಲ್ಲ ಅದನ್ನು ತೆಗ್ದಿರೋ ತೋರಿಸ್ತೀನಿ ಬರೋ ಇಲ್ಲಿ ನೋಡಿ. ಈ ಥರ ಇದು ಒಳಗಡೆ ತೆಗಿಬೇಕು, ತೆಗ್ದು ಈಗ ಅಮ್ಕಿದ್ರೆ ಧೂಳೆಲ್ಲ ಹೋಗುತ್ತೆ ಅಂಥೇಳಿ. ನನಗೂ ಗೊತ್ತಿರಲಿಲ್ಲ, ನನ್ನ ಮಗಳು ಹೇಳಿದ್ಲು, ನನ್ನ ಮಗಳು ಮಾಡ್ತಾಯಿದ್ಲು, ಅವಾಗ ಗೊತ್ತಾಯಿತು ನನಗೆ. ನಮಗಿವೆಲ್ಲ ಗೊತ್ತಿಲ್ಲ ನೋಡಿ. ಆಗಲೇ ನಮ್ಮ ಸುಗುಣ ಕೂತ್ಕೊಂಡ್ಬಿಟ್ಲು ಗಂಡನ ಹತ್ರ ಮಾತಾಡ್ಕೊಂಡು. ಆಗಲೇ ಸುಸ್ತಾಗೋಯ್ತೇನೆ, ತಗೋ ಕೊಡಿಸ್ತೀನಿ. ಎಷ್ಟೆಷ್ಟು ಡಿಸೈನ್ ಸೋಫಾ ಸೆಟ್ಗಳಿದೆ ನೋಡಿ. ಎಷ್ಟು ದೊಡ್ಡದು ಐಕ್ಯ ಅನ್ನೋರು. ನಾನು ನಮ್ಮ ಮನೆಯಿಂದ ದೂರ ಆಗುತ್ತೆ ಸ್ವಲ್ಪ, ಅದಕ್ಕೋಸ್ಕರ ಬಂದಿರಲಿಲ್ಲ.
ಮೂರು ಜನ 2 ಜನ ಸಿಂಗಲ್ ಸೀಟು ನೋಡಿ ಎಲ್ಲ ಸೋಫಾದಲ್ಲೂ ಕೂತ್ಕೊಂಡು ನೋಡ್ತಿದ್ದಾಳೆ, ಕೆಲಸ ಕಾರ್ಯ ಇಲ್ದವಳು. ಅವಳಿಗೂ ಯೂಟ್ಯೂಬ್ ಮಾಡು ಅಂತ ಹೇಳ್ಬೇಕು, ಅವಾಗ ಒಂದು ನಿಮಿಷನೂ ಪುರ್ಸೊತ್ತಿರಲ್ಲ. ನೋಡ್ರಿ ಅಲ್ಲಿ ನೋಡಿ ನೋಡಿ ಪ್ರತಿಯೊಂದು ಸೋಫಾದಲ್ಲೂ ಕೂತ್ಕೊಳ್ತಾಳೆ, ಎದ್ದೇಳ್ತಾಳೆ. ನಮ್ಮಂಗೆ ಯೂಟ್ಯೂಬ್ ಮಾಡಿದ್ರೆ ಒಂದು ನಿಮಿಷನೂ ಪುರ್ಸೊತ್ತಿರಲ್ಲ ಅವಳಿಗೆ. ಯಾರ್ಯಾರು ಕೆಲಸ ಕಾರ್ಯ ಇಲ್ಲ ಅಂತಾರೆ ಅವ್ರಿಗೆಲ್ಲ ಯೂಟ್ಯೂಬ್ ಮಾಡಿ ಇದಾ. ಅಣ್ಣ ಎಲ್ಲ ಮಾಡಲ್ಲ, ಇಷ್ಟೇ ಎಲ್ಲ ಮಾಡಲ್ಲ, ಹೋಗೋಣ ಬೇಗ ಆ ಥರ ಮಾಡಲ್ಲ ನೋಡಿ. ಅಕಸ್ಮಾತ್ ಫುಲ್ಲು ನಿಮಗೆ ನೋಡೋಕ್ಕಾಗಲಿಲ್ಲ ಅಂದರೆ ಈ ಥರ ಇರುತ್ತಂತೆ ನೋಡಿ. ನಮ್ಮ ವರುಣ ತೋರಿಸ್ತಾ ಇದ್ದಾನೆ ನೋಡಿ, ಯಾವ್ದ್ಯಾವ್ದಿದೆ, ಯಾವ್ಯಾವ ರೇಟು ಏನು ಅಂತೇಳಿ ಪ್ರತಿಯೊಂದು ಇದರಲ್ಲಿ ತೋರಿಸುತ್ತೆ. ಎಷ್ಟು ಅಗಲ ಎಷ್ಟು ಉದ್ದ ಎಲ್ಲ ತೋರಿಸುತ್ತೆ ನೋಡಿ. ಏನೇನೋ ಬಂತು ಕಾಲ. ಪ್ರತಿ ಸೆಕ್ಷನಲ್ಲೂ ಬೇರೆ ಬೇರೆ ಡಿಸ್ಪ್ಲೇ ಇರುತ್ತಂತೆ. ಒಂದೇ ಹಾಲಲ್ಲಿ ಐಕ್ಯ ಫ್ಯಾಮಿಲಿ ಮೆಂಬರ್ದಾ? ಫ್ಯಾಮಿಲಿ ಮೆಂಬರ್ ಇದ್ದರೆ ಡಿಸ್ಕೌಂಟ್ಸ್ ಇರುತ್ತೆ ಜಾಸ್ತಿ. ಸರಿ ನೋಡಿ, ಯಾರಿಗಾದ್ರೂ ಏನಾದರೂ ಬೇಕು ಅನಿಸಿ ಪ್ರೈಸು ಫ್ಯಾಮಿಲಿ ಮೆಂಬರ್ಗೆ ಬೇರೆ ನೋಡಿ. ಯಾರ ಹತ್ರ ಆದರೂ ತುಂಬ ದುಡ್ಡಿದೆ, ಚೆನ್ನಾಗಿ ನಮ್ಮ ಮನೆಯೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಏನಾದ್ರು ಇತ್ತು ಅಂದರೆ ಬನ್ನಿ. ಇದು ಬರೀ ಒಂದು ಸೆಕ್ಷನ್ ಅಂತೆ ಅಷ್ಟೇ, ತುಂಬ ಬೇರೆ ಬೇರೆ ಥರ ಇದೆಯಂತೆ ನೋಡಿ. ಇದು 3 ಬರುತ್ತೆ, 150 ರೂಪಾಯಿ ಅಂತೆ. ತುಂಬ ಗಟ್ಟಿಗೆ ಚೆನ್ನಾಗಿದೆ ಅಂತೆ ನೋಡಿ. ಎಲ್ಲ ತೋರ್ಸೋಕ್ಕಾಗಲ್ಲ ನೋಡಿ. ಗಿಡ ಬೆಳೆಸಿ ನೀರು ಹಾಕೋಕ್ಕಾಗಲ್ಲ, ಗೊಬ್ಬರ ಹಾಕೋಕ್ಕಾಗಲ್ಲ ಅಂದಾಗ ಈ ಥರ ಪ್ಲಾಸ್ಟಿಕ್ ಗಿಡಗಳು ಸಿಗುತ್ತೆ ನೋಡಿ. ನನಗೆ ತೋಚಿದ್ದು ನಾನು ಹೇಳ್ತಾ ಇದ್ದೀನಿ. ನಾವು ಫುಲ್ಲು ತೋರ್ಸೋಕ್ಕಾಗಲ್ಲ, ತುಂಬ ಇದೆ. ಎಲ್ಲಿಂದ ಹೋಗಿ ಎಲ್ಲಿಂದ ಬಂದ್ವು ಅಂತಲೇ ಗೊತ್ತಾಗಲ್ಲ ಆಗಿದೆ. ಯಾವ ಕಡೆಯಿಂದ ಬಂದ್ವು, ಯಾವ ಕಡೆಯಿಂದ ಹೋದ್ವು, ಏನು ಆ್ಯರೋ ಮಾರ್ಕ್ ಹಾಕಿದಾರಾ? ಸರಿ ನೋಡಿ, ಏನೂ ಗೊತ್ತಾಗಲ್ಲ. ನೋಡಿ ನಿಮಗೆ ಆ್ಯರೋ ಮಾರ್ಕ್ ಹಾಕಿರ್ತಾರೆ ನೋಡಿ. ಇದೆಲ್ಲ ಕಬೋರ್ಡ್ಸ್ ಏರಿಯಾ ಅಂತೆ ನೋಡಿ. ನೋಡಿ ತೋರಿಸ್ತಾನೆ ನೋಡಿ ನಮ್ಮ ಹುಡುಗ. ಅದು ಸೋಫಾ ಏನೋ ಬೇಕು. ಅವ್ರವ್ರ ಇಷ್ಟ. ಏನು ನನಗೇನು ನೋಡಬೇಕು, ಎಲ್ಲ ಕಬೋರ್ಡ್ಗಳು ನೋಡಿ. ಮನೆ ಕಟ್ತಿರ್ತಾರಲ್ಲ ಅವ್ರಿಗೊಂದು ಐಡಿಯಾ ಬರುತ್ತೆ ಯಾವ ಥರ ಏನು ಅಂತೇಳಿ. ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ, 249 ಅಂತೆ. ವಾಸ್ಗೆಲ್ಲ ಇಡೋದಕ್ಕೆ ಚೆನ್ನಾಗಿದೆ.
ಇದು ಮಿರರ್ ನೋಡಿ ಮಿರರು 4ಕ್ಕೆ 349 ರೂಪಾಯಿ. ಚೆನ್ನಾಗಿದೆ ಮಿರರು, ಅಂಟಿಸೋದು ನೋಡಿ. ನನ್ನ ಬಿಟ್ಟು ಹೊರಟೋಗ್ತಾರೆ. ಸ್ಪೂನ್ಸು ಸೆಟ್ಟು 1398 MRP, but it's ಆ ಸೈಡೆಲ್ಲ ಒಳಗೆ ತುಂಬ ಇದೆ. ಲೈಟಿಂಗ್ಸ್ಗಳು ತುಂಬ ಚೆನ್ನಾಗಿದೆ ನೋಡಿ. ಹ್ಞೂ 99 ಎಲ್ಲಿದೆ? ಇಲ್ಲಿದೆ 6 ಸೆಟ್ಟಾ? 6ಕ್ಕೆ 99 ಚೆನ್ನಾಗಿದೆ. ನೋಡಿ ಡಾಲ್ಫಿನ್ ಅಂಟಿಸ್ಬಿಟ್ಟಿರ್ತಾರೆ, ತೆಗಿಯೋಕ್ಕಾಗಲ್ಲ. 1,500 ರೂಪಾಯಿ. ಶಾರ್ಕ್ ಅದು ಡಾಲ್ಫಿನ್ ಅಲ್ವ, ನಂಗೆ ಅದು ಹೇಳಕ್ಕೆ ಬರಲ್ಲ. ಶಾರ್ಕ್ ಅಂತೆ ಅದು. ಲೈಟಿಂಗ್ಗಳು ಇಷ್ಟ ಆಯಿತು ನನಗೆ. ಇದೇನೋ ಓಪನ್ ಮಾಡ್ತಿದ್ದಾರೆ. ದಪ್ಪಗಿರೋರು ಕೂತ್ಕೊಂಡ್ರೆ ನಡೆಯುತ್ತೇನೆ ಇದು. ಯಾಕೆ ನಡೆಯಲ್ಲ? ಹೊಡ್ದೋಗಲ್ವಾ ನೋಡಿ. ಇಲ್ಲಿ ನೋಡಿ, ಆಮೇಲೆ ಏನು ಮಾಡೋದು? ಅಷ್ಟೇನಾ? ಮೇಲೆ ಎತ್ಬೋದ ಅದನ್ನ? ಹಾಂ, ಆ ಥರ ಹ್ಞೂ. ಬರ್ತಾ ಇಲ್ಲ ಮೇಲೆ. ನೋಡಿ, ನನ್ನ ವೀಡಿಯೋಗೆ ತೋರ್ಸೋಕ್ಕೆ ನಮ್ಮ ಅಣ್ಣನ ಮಗ ಏನು ಸರ್ಕಸ್ ಮಾಡ್ತಿದ್ದಾರೆ ನೋಡಿ. ಐಡಿಯಾಗಳು ಕೊಡಬೇಕಲ್ವ? ಹಾಂ, ಬಾರ್ ಕೌಂಟ್ರ್ ಅಂತೆ ನೋಡಿ. ಸುಗುಣನ್ ಕೌಂಟ್ರ್ ಇದು. ಬಾರ್ ಕೌಂಟ್ರು. ಬಾರ್ ಸ್ಟೂಲ್ ಅಂತೆ ಏನೇನೋ. ನೋಡಿ, ಎಲ್ಲ ಅಲ್ಲಿ ಇಲ್ಲಿ ಇಟ್ಬಿಡ್ತಾರೆ ಅಂತ, ಎಲ್ಲದಕ್ಕೂ ಅಂಟಿಸಿದ್ದಾರೆ. ಏನೂ ಅಲ್ಲಾಡ್ಸೋಕ್ಕೂ ಆಗಲ್ಲ.
ಲೈಟಿಂಗ್ ನೋಡಿ. ಇದು ಚೆನ್ನಾಗಿದೆ. ಫ್ಲಾಸ್ಕ್ ಅಂತೆ ನೋಡಿ. ಹೆಂಗಪ್ಪ? ಫ್ಲಾಸ್ಕ್ ಅಂತೆ ನೋಡಿ. ಬಂದೆ 349 ರೂಪಾಯಿ ಅಂತಿದೆ. ಫ್ಲಾಸ್ಕ್ ಚೆನ್ನಾಗಿದೆ. ಹೊಸ ಡಿಸೈನ್ ಫ್ಲಾಸ್ಕ್ ನೋಡಿ. ಹೊಸ ಡಿಸೈನ್ ಫ್ಲಾಸ್ಕು 349 ರೂಪಾಯಿ ಅಂತಿದೆ. ಬಾಕ್ಸ್ಗಳು ನೋಡಿ, ಸ್ಟೋರೇಜ್ ಬಾಕ್ಸ್ಗಳು. ಗ್ಲಾಸ್ದು ಗ್ಲಾಸ್ ಅಲ್ಲ ಪ್ಲಾಸ್ಟಿಕ್ದು ಚೆನ್ನಾಗಿದೆ ನೋಡಿ. ಚಿಕ್ಕದು ದೊಡ್ಡದು. ಆದರೆ ಸಾಮಾನು ಫುಲ್ಲು ಖಾಲಿ ಆದರೆ ಅಸಹ್ಯವಾಗಿ ಕಾಣಿಸುತ್ತೆ. ತುಂಬ ತುಂಬಿಟ್ರೇ ಅದಕ್ಕೆ ಲಕ್ಷಣ. ಸ್ಟೀಲು ಅಲ್ಯೂಮಿನಿಯಮಲ್ಲಿ ಎಷ್ಟಿಟ್ರೂ ಮರ್ಯಾದೆ ಉಳಿಸುತ್ತೆ. ಇವೆಲ್ಲ ಮರ್ಯಾದೆ ಉಳಿಸಲ್ಲ. ಕರೆಕ್ಟ್ ಅಲ್ವಾ ಅಣ್ಣ? ನೋಡಿ ತುಂಬ ಡಿಸೈನ್ಗಳಿದೆ ಅಡುಗೆ ಮನೆಯದ್ದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡ್ಬೋದು. ಮನೆ ಕಟ್ಟೋರಾದರೆ ಬಂದು ಐಡಿಯಾ ನೋಡ್ಕೊಳ್ಬೋದು ನೀವು. ಏನೇ ಇದು? ಎಣ್ಣೆ ಹಾಕೋದು. ನಾನು ಊರಲ್ಲೆಲ್ಲ ದೀಪ ಅಂಟಿಸ್ತಿರ್ತಾರಲ್ಲ, ಅದು ಯಾಕಪ್ಪ ಇಟ್ಟಿದ್ದಾರೆ ಅಂದ್ಕೊಂಡೆ. ನೋಡಿ, ಇದು ಊರಲ್ಲೆಲ್ಲ ದೀಪ ಅಂಟಿಸ್ತಾ ಇದ್ರಲ್ಲ ನಾನು ಗಾಜಿನ ಗ್ಲಾಸಲ್ಲಿ, ಬಾಟ್ಲಲ್ಲಿ, ಅದು ಅಂದ್ಕೊಂಡೆ. ಶುಗರ್ ಶೇಖರ್ ಅಂತ. ಶುಗರ್ ಶೇಖರ ಏನು? ಚಿಕ್ಕ ಅಡುಗೆ ಮನೆ ಇದ್ದರೆ ನೋಡಿ, ಓವನ್ನ ಈ ಥರ ಓವನ್ನ ಇಲ್ಲಿ ಸ್ಟ್ಯಾಂಡ್ ಮಾಡಿ ಇಟ್ಬೋದು. ದೊಡ್ಡದಾಗೂ ಮತ್ತು ಚಿಕ್ಕದಾಗೂ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಬಾಲ್ಕನಿ ಇತ್ತು ಅಂದರೆ ಇಲ್ಲೆಲ್ಲ ಕೂತ್ಕೊಂಡು ನೋಡ್ಕೊಂಡು ಕಾಫಿ ಗೀಫಿ ಕುಡಿಬೋದು. ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಸ್ಟ್ಯಾಂಡ್ ನೋಡಿ.
ಇಲ್ಲಿ ಸ್ಕ್ಯಾನರ್ದು ನೋಡಿ. ಅದೆಷ್ಟು ರೂಪಾಯಿ ಏನಂತೆಲ್ಲ ತೋರಿಸುತ್ತೆ. ನೋಡಿ ಕಲರ್ಸ್ ನಮ್ಮನೆ ಸ್ಕ್ರೂ ಡ್ರೈವರ್ ಎಲ್ಲ ಇಡೋದು, ಮೊಳೆ ಬೋರ್ಡೆಲ್ಲ ಇಡೋದು. ಹೈಟ್ ಮಾಡ್ಬೋದಾ? ಹೈಟ್ ಮಾಡ್ತಿದ್ದಲ್ಲ. ನೋಡಿ ಇದರದ್ದು ತುಂಬ ರೇಟ್ ಕಡಿಮೆ ಇದೆ ನೋಡಿ, ಇಷ್ಟೇ, ಜಾಸ್ತಿ ಏನಿಲ್ಲ. ಬರೀ ಟೇಬಲ್ಗೆ ಮಾತ್ರ ರೇಟು, ಮಿಕ್ಕಿದಕ್ಕೆಲ್ಲ ಬೇರೆ ಬೇರೆ ರೇಟ್ ಇದೆ. ನೀವು ಆಮೇಲೆ ಎಲ್ಲ ಸೇರಿಸಿ ಅಂತ ಅಂದ್ಕೊಳ್ಬೇಡಿ. ನೋಡಿ ಈ ಲ್ಯಾಂಪ್ಗೆ ಬೇರೆ ರೇಟು, ಲ್ಯಾಂಪ್ಗೆ ಬೇರೆ ರೇಟು, ಪ್ರತಿಯೊಂದಕ್ಕೂ ಬೇರೆ ರೇಟು. ನೀವು ಆಮೇಲೆ ಎಲ್ಲ ಸೇರಿಸಿ ಅಂದ್ಕೊಳ್ಳೋದು ತಪ್ಪು ಕಲ್ಪನೆ. ಆಫೀಸ್ ಚೇರ್ಸ್ಕೊಳ್ಬೇಕಂದ್ರೆ ತುಂಬ ವೆರೈಟಿ ಚೇರ್ಸ್ಗಳಿದೆ ನೋಡಿ. ಇದೆಲ್ಲ ಆಫೀಸ್ ಸೆಕ್ಷನ್ನು. ನೋಡಿ ನನಗೆ ಈ ಥರದ್ದೇ ಯೂಟ್ಯೂಬ್ ಮಾಡೋದಕ್ಕೆ ವರ್ಣ ಒಂದು ಕೊಡಿಸಿದ್ದಾನೆ. ಇದರಲ್ಲಿ ಅಲ್ಲಿದೆ ನೋಡಿ, ಇಲ್ಲಿ ಎಷ್ಟು ಸ್ಕ್ರೂ ಬರುತ್ತೆ, ಎಷ್ಟು ದಪ್ಪನೂ ಮಾಡ್ಬೋದು. ಇಲ್ಲಲ್ಲ ಅದರಲ್ಲಿ ರಿಟರ್ನ್ ಎಷ್ಟು ದಿವಸ ರಿಟರ್ನ್ ಮಾಡೋದು? ಇಲ್ಲಿ ಇದು ತೊಗೊಂಡು ಫೋನ್ ಸಿಕ್ಸಿ ಹೆಂಗೆ ಬೇಕಾದ್ರೆ ಮಾಡ್ಬೋದು ಅಂತ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕಂತೇಳಿ ನನಗೊಂದು ಆರ್ಡ್ರ್ ಮಾಡಿ ತಂದು ಕೊಟ್ಟಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇದೆಲ್ಲ ಬೆಡ್ಗಳು, ಪಿಲ್ಲೋ, ಬೆಡ್ಡು, ಕಾಟು. ನೋಡಿ ನಮ್ಮೂರಣ ಸೊಳ್ಳೆ ಪತ್ತ. ಅದು ಸೋಫಾ ಕಮ್ ಬೆಡ್ಡ 1190 ತೆಗಿಯೋಕ್ಕಾಗಲ್ಲ ಅನ್ಸುತ್ತೆ.
ಹಾಂ 19,000 20,000. 1900 ಮೇಲ್ಗಡೆದು ಫೋನ್ಗಳು. ಹ್ಞೂ ಇದೆಲ್ಲ ಸೋಫಾ ಕಂಬೆಟ್ಟು. ಸೀರೆ 1690. ನೋಡಿ ಮಿರರು ಹತ್ತಿದೆ 1690. ಮಿರರ್ ಚೆನ್ನಾಗಿದೆ. ಅಂಟಿಸೋದು ಲೈಟ್ ನೋಡಿ, ತಲೆ ಎಲ್ಲ ತಲೆ ಥರ ಲೈಟು ಕಲರ್ಲು. ಕಡಿಮೆ 2,500 ರೂಪಾಯಿ ಅಷ್ಟೇ. ಕಲರ್ ಚೇಂಜ್ ಆಗುತ್ತೆ ನೋಡಿ. ಒಯ್ದು ಅಂಟಿಸ್ಬಿಟ್ಟಿದ್ದಾರೆ. ಅದಕ್ಕೆ ಹಾಕಿ ತೋರಿಸೋಣ ಅಂದ್ಕೊಂಡೆ, ಇಲ್ಲ ಅಂಟಿಸಿದ್ದಾರೆ. ಆಗ್ತಾ ಏನು ಚುಚ್ಚಿತು? ನೋಡಿ ಇದೆಲ್ಲ ಬೆಡ್ರೂಮ್ ಉಂಟು. ಮೇಲೆಲ್ಲ ಕಿಚನ್ ತೋರಿಸಿದ್ದು, ಮೇಲೆಲ್ಲ ಕಿಚನ್ದಾಯಿತು. ಇಲ್ಲಿ ಬೆಡ್ರೂಮು. ಮಿರರ್ ನೋಡಿ, ನೋಡಿ ಕಬೋರ್ಡ್ಗಳು ನೋಡಿ. ಎಮರ್ಜೆನ್ಸಿ ಲೈಟ್ ನೋಡಿ. ನಾವು ಅವಾಗ ಸೀಮೆಣ್ಣೆ ಎದ್ದು ಲ್ಯಾಂಪ್ ಅಂಟಿಸ್ತಾ ಇದ್ವಲ್ಲ, ಆ ಥರ ಅನಿಸುತ್ತೆ ಇದು ನೋಡಿದ್ರೆ. ನೋಡಿ ತುಂಬ ಚೆನ್ನಾಗಿದೆ ಇದು. $1,790. ಇದೇನು 249 ಹಾಕಿದ್ದಾರೆ, ಏನೋ ಗೊತ್ತಿಲ್ಲ. ಅಷ್ಟು ದೊಡ್ಡದು ಬೇಡಮ್ಮ. ಅಷ್ಟೆಲ್ಲ ಆಗ್ತ. ನಮ್ಮ ಹೊರಡನ್ ಎಬ್ಬ ಸುತ್ಕೊಂಡಿದೆ ನೋಡ್ರಿ ನಮ್ಮ ಹೊರಡನ್ಗೆ. ಅಲ್ಲಿ ನೋಡಿ ಶಿವ ಆಗೋದ. ಇಲ್ಲೆಲ್ಲ ಸ್ವಲ್ಪ ಮಕ್ಕಳದ್ದು ಅನ್ಸುತ್ತೆ ನೋಡಿ. ನೋಡಿ ಸಣ್ಣ ಮಕ್ಕಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಪ್ಪ. ಬೆಣ್ಣೆ ಮುಟ್ ನೋಡ್ರಿ ಎಷ್ಟು ಒಳ್ಳೆ ಬೆಣ್ಣೆ ಮುಟ್ತಂಗಿದೆ. ವರುಣ
ತುಂಬ ಒಳ್ಳೆ ಬೆಣ್ಣೆ ಮುಟ್ತಂಗಿದೆ. ಇವ್ರದ್ದೇ ಅದು ಫುಲ್ ಹ್ಞೂ ಐಕೆ ಚಟ್ನಿ ಹಾಕಿಲ್ಲ. ನೀನು ತೊಗೊಂಡಿದ್ದು ಈ ಥರ ಬಾಕ್ಸೇನೆ, ಇನ್ನೂ ದೊಡ್ಡದೇನೋ. ಅಲ್ಲ ಇದು ಟಿಫನ್ ಬಾಕ್ಸಾ? ನೋಡಿ ಎಷ್ಟು ಚೆನ್ನಾಗಿದೆ ಟಿಫನ್ ಬಾಕ್ಸ್. 99 rupees. ಸ್ಪೂನ್ಸ್ ಚಿಕ್ಕ ಚಿಕ್ಕ ಸ್ಪೂನ್ಸ್ ಇದೆ. ಇದು ಕತ್ಗಾಕೋದು ಬಿದ್ದರೆ ಅದ್ರೊಳಗಡೆ ಬೀಳಲಿ ಅಂತ ನೋಡಿ. ಮಕ್ಕಳಿಗೆ ಕತ್ಗಾಕಿದ್ರೆ ತಿಂದಿರೋದೆಲ್ಲ ಇದ್ರ ಮೇಲೆ ಬೀಳಲಿ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ನೋಡಿದ ತಕ್ಷಣ ಗೊತ್ತಾಗಲ್ವೇನೆ ಅಷ್ಟೂ. ಮೊಮ್ಮಕ್ಕಳಾಗಿದ್ರೆ ಗೊತ್ತಾಗಿರೋದು, ನಿನಗೆ ಮೊಮ್ಮಕ್ಕಳು ಇಲ್ವಲ್ಲ ಅಂತ. ಯಾರಿಗಿದೆ ನಿಮ್ಗೆ? 149. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳದ್ದು ಟಬ್ಬಾತ್ ನೋಡಿ. ಆಂಟಿ ಸ್ಲಿಪ್ ಇದೆ ಒಳ್ಳೆ. ಸ್ಕೂಲ್ ಇದು ಅಪ್ಪ ಹಿಂಗೆ ಏನು ಹೋಗ್ತಾ ಇದೆ ಮಕ್ಕಳದ್ದು ಸ್ಟೂಲ್ ಬಾತ್ರೂಮ್. 140 ಮಗುಗೆ ನಿದ್ದೆ ಬರ್ತಾ ಇದೆ. ರೆಸ್ಟೋರೆಂಟ್ಗೆ ಹೋಗೋದೇ ಇಲ್ಲೆಲ್ಲ ನೋಡಿ ತಿನ್ನೋದು ಫುಡ್ ಸೆಕ್ಷನ್ ಅಂತೆ. ಫ್ರೀ ಅಲ್ಲ, ದುಡ್ಡು ಕೊಟ್ಟು ತಿನ್ನಬೇಕು. ಬಟ್ ಕಾಫಿ 1 ಟೈಮ್ ತೊಗೊಂಡ್ರೆ ಫ್ರೀ ರಿಫಿಲ್. ಹೋಟ್ಲ್ ಅಂತ ಅನಿಸೋದೇ ಇಲ್ಲ, ಅಷ್ಟು ನೀಟಾಗಿ ಚೆನ್ನಾಗಿದೆ ನೋಡಿ. ಜಾಸ್ತಿ ಇಲ್ಲ, 160, 190, 170. ಫುಡ್ಡು ತೊಗೊಳೋದಕ್ಕೆ ಹೋಗ್ತಾ ಇರೋದು. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆಲ್ಲ ತೋರಿಸೋಣ ಅಂತ ನೋಡಿ ಹೇಗೆ ಲೈನ್ ನಿಂತಿದ್ದಾರೆ. ನಾವು ತಿನ್ನೋದೆಲ್ಲ ಎಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಅನ್ನ ಸಾರೆಲ್ಲ ಇದೆ. ಈ ಥರ ಟ್ರೇ ತೊಗೊಬೇಕು ನಾವು. ಒಂದು ಸಾಲಲ್ವೇನೆ, ಒಂದು ಸಾಲಲ್ವಾ ಈಗೇನು ಗುಳ್ಳೆ ಆಗಿದೆಯಾ? ಬಿಲ್ ಮಾಡಬೇಕಾದ್ರೆ ಅದು ಬೇಕಂದ್ರೆ ಏನು ತಗೋತೀನಿ. ಸ್ಯಾಂಡ್ವಿಚ್ ಇದೆ.
क्या तुमको कुछ भी ऐसा नहीं ಏನು ದೊಡ್ಡ ತುಂಬೋತಂತ ರೈಸ್ ನೋಡಿ ಅಲ್ಲೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಏನೇನು ಇರುತ್ತೆ ಅಂತ ಮೆನು ಇಲ್ಲೇ ತೋರಿಸ್ತಾ ಇರುತ್ತೆ. ಎಷ್ಟು ನೀಟಾಗಿದೆ ನೋಡಿ. ಎರಡೂ ಇದೆ, ವೆಜ್ಜು ನಾನ್ ವೆಜ್ ಎರಡೂ ಇದೆ. ಇದೆಲ್ಲ ವೆಜ್ಜು. ನಾವು ಪನ್ನೀರ್ ತೊಗೊಂಡ್ವು. ಈ ಥರ ನಾವೇ ತಗೊಂಡು ಬರಬೇಕು. ಜಾಕೆಟ್ ನೋಡಿ. ಚೆನ್ನಾಗಿದೆ, ಎಲ್ಲಾನು ಇಟ್ಕೊಬೋದು. ಪನ್ನೀರ್ ಕರಿ ಕೊಡೋ ಅವಳಿಗೆ. ಪನ್ನೀರ್ ಕರಿ, ಕೋಫ್ತಾ ಕರಿ ಎಲ್ಲ ತಗೊಂಡಿದ್ದೀವಿ. ಶುರು ಮಾಡಿ ಮಕ್ಕಳ. ಮಾಡಿದ್ಮೇಲೆ ಪ್ಲೇಟ್ಗಳನ್ನ ಇಲ್ಲಿ ತಂದಿಡಬೇಕು ನೋಡಿ. ಅಷ್ಟು ದುಡ್ಡು ಕೊಟ್ಟು ಎಷ್ಟು ಅನ್ನ ಎಲ್ಲ ವೇಸ್ಟ್ ಮಾಡ್ತಾರೆ ನೋಡಿ. ನೋಡಿ ಅದು ಹಂಗೆ ಹೋಗುತ್ತೆ ಆ ಕಡೆ ನೋಡಿ. ಎಷ್ಟು ವೇಸ್ಟ್ ಮಾಡ್ತಾರೆ ಜನ, ಹೊಟ್ಟೆ ಉರಿಯುತ್ತೆ. ನಾವು ನೋಡಿ ಎಷ್ಟು ನೀಟಾಗಿ ಊಟ ಮಾಡಿದ್ದೀವಿ. ಜನಕ್ಕೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಅನಿಸುತ್ತೆ. ಎಷ್ಟು ಬೇಕಷ್ಟು ತೊಗೊಂಡು ಊಟ ಮಾಡಬೇಕು. ವಾಶ್ರೂಮ್ ಇದು. ಎಷ್ಟು ನೀಟಾಗಿದೆ. ವಾಶ್ರೂಮ್ ಅಂತಲೇ ಅನಿಸಲ್ಲ. ಕೈಗಿಟ್ಟಿದ ತಕ್ಷಣ ನೀರು ಬರುತ್ತೆ ನೋಡಿ, ಏನು ಪ್ರೆಸ್ ಮಾಡೋಕ್ಕಿಲ್ಲ. ಕೈ ನೋಡಿ ಒಣಗೆ ಹೋಯ್ತು. ಅಷ್ಟು ಡಿಸೈನ್ ಮಿರರ್ಗಳಿದೆ ನೋಡಿ. ಈ ಕಡೆ ಬಂದಿದೆ, ಆ ಕಡೆ ನೀನು ಈ ಥರ ಏನಕ್ಕೆ ತೊಗೊಳಕ್ಕೆ ಹೋದೆ? ಬೇರೆ ತೊಗೊಳ್ಬೋದು. ನಮ್ದಲ್ಲ ಹಂಗಾರೆ ಇದು. ನಮ್ದಲ್ಲ, ನಾನು ಈ ಕಡೆ ಕೈಗೆ ನೋಡು, ನಾನು ಎದುರುಗಡೆ ಬಂತು ಅಂತ ಹಿಂಗಿಟ್ಟೆ ನಾನು. ನಾನು ಅದೇ ಇದು ಯಾಕೆ ನೋಡಿ. ಕಾಫಿನ ಒನ್ ಟೈಮ್ ತೊಗೊಳೋದಂತೆ ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ. ಆಮೇಲೆ ಎಷ್ಟು ಬೇಕಾದರೂ ಕುಡಿಬೋದಂತೆ ನೋಡಿ. ಇಲ್ಲಿ ಕಾಫಿ ಪುಡಿ ಸಕ್ಕರೆ ಎಲ್ಲ ಹಾಕಿ ಇಟ್ಟಿರ್ತಾರೆ. ಎಷ್ಟು ಬೇಕಾದರೂ ಕುಡಿಬೋದಂತೆ.
ಕಾಫಿ ಕುಡಿಯೋರ್ಗಾದ್ರೆ ಒಂದು ದೊಡ್ಡ ಫ್ರೀ ರೀಫಿಲ್ ಅಂತೆ ನೋಡಿ ಇಲ್ಲಿ. ಅಲ್ಲಿ ಊಟ ಮುಗಿಸ್ಕೊಂಡು ಈ ಕೆಳಗಿಳಿಬೇಕು. ಇಲ್ಲಿಂದ ಮಾಡಿ ಟ್ರಾಲಿಗಳು ನೋಡಿ. ಚೆನ್ನಾಗಿದೆ ಬಾಕ್ಸು 149. ನಿಜವಾದ ಹೂನಾ? ಹೌದು ನೋಡಿ, ನಿಜವಾದ ಹೂ. ರಿಯಲ್ ಹೌದು, ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಹಾಕಿದ್ದಾರೆ ನೋಡಿ, 149 ಅಂತೆ ನೋಡಿ. ಎಷ್ಟು ಚೆನ್ನಾಗಿದೆ. ನಿಧಾನ ನಿಧಾನ, ನಮ್ಗೆ ಇಲ್ಲಿ ಇರೋದು ಜಾಗ ಇಲ್ಲ. ನಿಮ್ಗೆ ಹಾಕಿದ್ರು ಮಾಡೋದು ಹೊರಗಡೆ ಇದರಲ್ಲಿ ಎಲ್ಲೂ ಆಗಲ್ಲ. ನನಗೆ ಇದರಲ್ಲಿ 2-3 ಬರುತ್ತೆ ಕಣೆ ಪಾರ್ಟಿಷನ್ ಇಡೋದು. ಆ ಥರ ಅಂತ ನೋಡಿದೆ. ಐಕ್ಯದ್ದು ಇದು ಪಾರ್ಟ್ 1. ಪಾರ್ಟ್ 2 ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಯಾಕಂದರೆ ತುಂಬ ದೊಡ್ಡದಿದೆ, ಅದಕ್ಕೋಸ್ಕರ. ಊಟ ಆಯಿತು, ಇನ್ನೂ ಪಾತ್ರೆದ್ದು ಮತ್ತು ಪಿಲ್ಲೋ ಬೇರೆ ಥರ ಐಟಮ್ ಇನ್ನೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಮಿಸ್ ಮಾಡಬೇಡಿ ವಿಡಿಯೋನ ನೋಡಿ. ಐಕ್ಯ ಶೋರೂಮ್ದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.